ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಾಗಿರೋದು ಆಷಾಢ ಇರೋದ್ರಿಂದ ನೆನಪಾಗ್ಲಿಲ್ಲ. ಸೊ ಆಷಾಢ ಇರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಬೇಗ ಬೆಳಗ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದೆ. ಆದ್ರೂ ಸೊ 4 o'clock ಆಗೋಯ್ತು. ಸೊ ಅಲ್ಲಿ ಒಂದು 8 ಗಂಟೆವರೆಗೂ ಬಿಡ್ತಾರಂತೆ. ಸೊ ನೋಡೋಣ, ಟ್ರೈ ಮಾಡೋಣ, ಮ್ಯಾಕ್ಸಿಮಮ್ ರೀಚ್ ಮಾಡೋಣ. ಸೊ ಇವತ್ತು ಟೆಂಪಲ್ಗೆ ಹೋದ್ರೆ ಈವ್ನಿಂಗು ಹೋದ್ರೆ ಒಂದು ಬೆನಿಫಿಟ್ ಇದೆ ಅಂತ ಗೊತ್ತು. ಅದು ಬೆನಿಫಿಟ್ ಏನಂದ್ರೆ ನಾನು ನಿಮ್ಗೆ ಸಂಜೆ ಹೇಳ್ತೀನಿ. ಸೊ ಒಂದು 7:30 ಒಳಗಡೆ ರೀಚ್ ಆಗ್ಬೇಕು. ಇವಾಗ 4 ಗಂಟೆ ಹೋಗ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ನೋಡೋಣ, ರೀಚ್ ಆಗೋಣ. ಇವಾಗ ಹೊಸ ರೋಡ್ ಹತ್ರ ಇದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಗೊತ್ತಿಲ್ಲ ಹೊಸ ರೋಡ್ ಸಿಗ್ನಲ್ ಅಲ್ಲಿ ಎಷ್ಟಿದೆ ಅಂತ. ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದೀವಿ. ನೋಡೋಣ, ಸ್ವಲ್ಪ ಮೂವ್ ಆಗ್ಬೇಕು. ಬೇಗ ಹೋಗೋಣ ಅಂತ ಬಂದ್ರೆ ಹೊಸ ರೋಡ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದೀವಿ. ಇನ್ನ ಸಿಗ್ನಲ್ ಮೂವ್ ಆಗ್ತಾ ಇಲ್ಲ, ಫುಲ್ ಟ್ರಾಫಿಕ್ ಇದೆ. ಟೈಮ್ ಬೇರೆ ಆಗ್ತಾ ಇದೆ, ಬೇಗ ರೀಚ್ ಆಗ್ಬೇಕು ಮೈಸೂರಿಗೆ. ನಾವು ಎಲ್ಲಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೆ, ಅಥವಾ ನೀವು ಎಲ್ಲೇ ಏನೇ ಪ್ಲಾನ್ ಮಾಡ್ಕೊಳ್ಳಿ, ಏನಕ್ಕಾದ್ರೂ ಅವಾಗ್ಲೇನೆ ಈ ತರ ಇಶ್ಯೂಸ್ಗಳು ಬರೋದು. ನೈಸ್ ರೋಡ್ಗೆ ಬಂದೆ. ನೈಸ್ ರೋಡಿಂದ ಮೈಸೂರು ರೋಡ್ಗೆ ಎಕ್ಸಿಟ್ ಆಗ್ಬೇಕು, ಫುಲ್ಲು ಜಾಮ್ ಆಗಿದೆ. ಯಾವಾಗ್ಲೂ ಅಷ್ಟೇ, ನಾವು ಯಾವಾಗಾದ್ರೂ ಏನಾದ್ರೂ ಅರ್ಜೆಂಟು ಅಂತ ನಾವು ಎಲ್ಲಿ ಹೋಗ್ತೀವೋ ಅವಾಗ್ಲೇನೆ ನಮ್ಗೆ ಈ ತರ ಪ್ರಾಬ್ಲಮ್ಸ್ಗಳು ಬರೋದು. ಬಟ್ ಸ್ಟಿಲ್ ನೋಡೋಣ. ಅಂತೂ ಎಕ್ಸಿಟ್ ಬಂದ್ವಿ. ನೋಡೋಣ, ಬೇಗ ರೀಚ್ ಆಗೋಣ. ಫಲಾನುಫಲ ದೇವ್ರಿಗೆ ಬಿಟ್ಟಿದ್ದು. ಪ್ರಯತ್ನ ನಮ್ದು, ಫಲ ದೇವ್ರು ಕೊಡ್ಬೇಕು. 1 hour later. ಏನೋ ಗುಂಡ, ಹೇಳು ಗುಡ್ಡ, ಏನ್ ಸಮಾಚಾರ? ಇರ್ಲಿ, ಹೇಳು, ಏನ್ ಸಮಾಚಾರ? ನಾನ್ ನೋಡು, ಅಲ್ಲಿ ಇಲ್ಲೊಂದ್ ಕಾರ್ ಇದೆ, ಅಲ್ಲೊಂದ್ ಕಾರ್ ಇದೆ, ಇಲ್ಲೊಂದ್ ಕಾರ್ ಇದೆ. ನಾನ್ ಕಾರ್ನ ಲೆಕ್ಕ ಹಾಕೊಂಡು ಕಾರ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀನ್ ಓಡಿಸ್ತೀಯಾ? ಇರ್ಲಿ ಬಾ, ಓಡ್ಸು ಬಾ. ನೀನ್ ಬಿದೋಗ್ತೀಯಾ? ಗೇರ್ ಯಾವ್ದು? ಒಯ್ಯೋ. ಎಕ್ಸ್ಲೀಟರ್ ಯಾವ್ದು? ಸ್ಟೇರಿಂಗ್ ಯಾವ್ದು? ಸ್ಟೇರಿಂಗ್ ಎಲ್ಲ ಹಿಂಗೆ ಆಮೇಲೆ ಝುಯ್ ಅಂತ ಆರ್ಬೇಕಾಗತ್ತೆ ಮೇಲ್ಗಡೆ. ನೀನ್ ಅದ್ರ ಮೇಲೆ ಕೈಗೆ ಇಟ್ರೆ ಹತ್ತತ್ರ. ಇವಾಗ ನಾವು ಚನ್ನಪಟ್ಟಣ ಮುಂದೆ ಇದೀವಿ. ಬಟ್ ಮುಂದೆಗಡೆ ಅಂತೂ ಫುಲ್ಲು ಮೋಡ ಇದೆ, ಮಳೆ ಬರ್ತಾ ಇದೆ ಅನ್ಕೋತೀನಿ. ಸಿಕ್ಕಾಪಟ್ಟೆ ಜೋರಾಗಿ ಹುಯ್ತಾ ಇದೆ. ನೋಡೋಣ, ನಮಗ್ ರೀಚ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಮೇ ಬಿ ಸಿಗುತ್ತೆ ಅಂತ ಅನ್ಕೋತೀನಿ. ಬೆಂಗಳೂರಿಂದ ಮಳೆ ಬೇಕು ಅನ್ಕೊಂಡ್ ಬಂದ್ವಿ. ಮಳೆ ಎಲ್ಲೂ ಸಿಗ್ಲಿಲ್ಲ. ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಮಳೆ. ನೋಡೋಣ. ಬಟ್ ಬೆಳಿಗ್ಗೆ ಅಂಕಲ್ ಬೇರೆ ಕ್ಲೀನಾಗಿ ಕಾರ್ ವಾಶ್ ಮಾಡಿದ್ರು. ಮಳೆ ಬಂತು, ಇವತ್ತು ಕಾರ್ ಅಷ್ಟೇ ಫುಲ್ ಗಲೀಜು. ಅಂತೂ ಮೈಸೂರಿಗೆ ಬಂದ್ವಿ. ಸೊ 6:30ಗೆಲ್ಲ ಬಂದಿದ್ದೀವಿ. ಸೊ ಇವಾಗ ಅಲ್ಲಿ ಬಸ್ಗಳೆಲ್ಲ ನಿಂತ್ಕೊಳ್ತವೆ, ಪಿಕಪ್ ಮಾಡ್ತಾರೆ ಜನಗಳನ್ನ. ಸೊ ಅಲ್ಲಿ ಹೋಗ್ಬೇಕು, ಅದು ಎಲಿಪ್ಯಾಡ್ ಹತ್ರ ಅಂತ. ಸೊ ಹೋಗೋಣ, ಇನ್ನೊಂದು 10-15 ನಿಮಿಷ ಅಲ್ಲಿ ರೀಚ್ ಆಗ್ಬಿಡ್ತೀವಿ. ಸೊ ಮೈಸೂರಿಗೆ ರೀಚ್ ಆಗಿದ್ದೀವಿ. ಏನಂದ್ರೆ ಮೈಸೂರಿಗೆ ಬಂದ್ರೆ ಏನೋ ಒಂಥರ ಫೀಲ್, ಫುಲ್ ಒಂಥರ ಖುಷಿ. ಜೀವನದಲ್ಲಿ ಏನೇ ಬಂದ್ರು ಖುಷಿಯಾಗಿದೆ. ನಮ್ಮ ಮನೆಗೆ ಬಂದಂಗೆ ಖುಷಿ. ರೀಚ್ ಆದ್ವಿ ಲೊಕೇಶನ್ಗೆ. ಸೊ ಇವಾಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬೇಕು. ಬನ್ನಿ ನೋಡೋಣ ಹೆಂಗಿದೆ ಜನ. ಪಾಸಾಗು ಒಯ್ದು. ಇವಾಗ ಪಾರ್ಕಿಂಗ್ಗೆ ದಾರಿ. ಇಲ್ಲಿ ಬರ್ತೀವಿ. ಇಲ್ಲಿಂದ ಇವಾಗ ಪಾರ್ಕಿಂಗು. ಪಾಪ ಇಳಿ ಪಾಪ, ಪೊಲೀಸ್ನವ್ರು ಇದ್ದಾರೆ. ಇವಾಗ ಇಲ್ಲಿಂದ ಹೋಗ್ತೀವಿ ಪಾರ್ಕಿಂಗ್ಗೆ. ನೋಡಿ, ಪಾರ್ಕಿಂಗು
ಫುಲ್ಲು ಆಗಿದೆ. ಸೊ ಇವಾಗ ಇದ್ರ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಅದು ಫ್ರೈಡೇ, ಸಾಟರ್ಡೆ, ಸಂಡೇ 3 days ಬಂದು ನಿಮಗೆ ವೆಹಿಕಲ್ಸ್ನ ಮೇಲ್ಗಡೆ ಬಿಡಲ್ಲ. ಸೊ ಈ ಕೆಳಗಡೆ ಇಲ್ಲಿ ವೆಹಿಕಲ್ಸ್ನ ಪಾರ್ಕ್ ಮಾಡಿ ಸೊ ಮೇಲ್ಗಡೆಗೆ ನೀವು ಬಸ್ಸಿಂದ ಹೋಗ್ಬೇಕು. ಸೊ ಅದಕ್ಕೆ ವ್ಯವಸ್ಥೆ ನೋಡಿ ಇಲ್ಲಿರುತ್ತೆ ಬಸ್ಸಲ್ಲಿ. ಸೊ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಫೈನಲಿ ರೀಚ್ ಆದ್ವಿ, ಇಳಿಯೋಣ. ಸೊ ನಮ್ ಕರಿಯ ಫೈನಲಿ ನಮ್ದು ಲೊಕೇಶನ್ ರೀಚ್ ಮಾಡ್ದ. ಸೊ ಫುಲ್ಲು ಪಾರ್ಕಿಂಗ್ ಇದೆ. 4 wheeler ಬಂದ್ರೆ ಇಲ್ಲೇ ಪಾರ್ಕಿಂಗು. ಫ್ರೈಡೇ, ಸಾಟರ್ಡೆ, ಸಂಡೇ. ನೀವು ಬೇರೆ ಮಂಡೇ ಟು ವೆಡ್ನೆಸ್ಡೇ, ಥರ್ಸ್ಡೇ ವರ್ಗುನು ಸೊ ವೆಹಿಕಲ್ಸ್ನ ಮೇಲ್ಗಡೆ ಬಿಡ್ತಾರೆ. ಇಲ್ಲ ಆದ್ರೆ ನೀವು 3 ದಿನ ಮಾತ್ರ ಇಲ್ಲಿ ವೆಹಿಕಲ್ಸ್ ನ ಪಾರ್ಕ್ ಮಾಡಿನೇ ಹೋಗ್ಬೇಕು. 2 wheeler ಗೆ ಆ ಕಡೆ ಇರ್ಬೋದು. ಇದೆಲ್ಲ 4 wheeler ಪಾರ್ಕಿಂಗು, ಪೂರ್ತಿ 4 wheeler. ಸೊ ಮೈಸೂರಿಗೆ ರೀಚ್ ಆಗಿದೀವಿ. ಟೈಮ್ ಬಂದು 7 ಆಯ್ತು. 7ಗಿಂತ 10 minutes ಇದೆ. ಸೊ ಯಾರೋ ಹೇಳಿದ್ರು ನನ್ನ ಫ್ರೆಂಡು. ಸೊ 8 ಗಂಟೆ ಲಾಸ್ಟ್, ಡಿಪೆಂಡ್ ಅಪಾನ್ ಹೆಂಗಿರ್ತಾರೆ ಜನ, ಕ್ರೌಡ್ ಮೇಲೆ ಬಿಡ್ತಾರೆ ಅಂತ ಹೇಳಿದ್ರು. ಬಟ್ ಇವಾಗ ರೀಚ್ ಆಗಿದೀವಿ. 7 ಗಂಟೆಗೆ ಇನ್ನ ಒಂದು 10 ನಿಮಿಷ ಇದೆ. ಸೊ ಯಾರಾದ್ರೂ ಬಂದ್ರೆ ಫ್ರೈಡೇ, ಸಾಟರ್ಡೆ ಮತ್ತೆ ಸಂಡೇ ಬಂದ್ರೆ ವೆಹಿಕಲ್ಸ್ ಅಲೋ ಮಾಡಲ್ಲ. ಸೊ ಮಂಡೇ ಇಂದ ಥರ್ಸ್ಡೇ ವರ್ಗುನು ವೆಹಿಕಲ್ಸ್ ಮೇಲ್ಗಡೆ ಅಲೋ ಮಾಡ್ತಾರೆ, ಬೇರೆ ದಿನ ಅಲೋ ಮಾಡಲ್ಲ. ನೋಡಿ ತುಂಬಾ ಪಾರ್ಕಿಂಗ್ ಆಗಿದೆ, ಎಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ಬಂದ್ವಿ. ಸೊ ಇವಾಗ ನೋಡಿ ಇವರು ಇಲ್ಲೇ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆದ ಮಗ್ಳೆ? ಕನ್ನಡಕ ಎಲ್ಲ ಹಾಕೋಬಿಟ್ಟಿದ್ಯಾ? ವಾವ್, ಕನ್ನಡಕ ತಗೋತಿಯಾ? ಸರಿ ಬಾ ಹೋಗೋಣ, ಬಾ ಟೈಮ್ ಆಗುತ್ತೆ, ಬಾ ಬೆಟ್ಟಕ್ಕೆ ಮೇಲೆ ಹೋಗೋಣ. ಸ್ವೆಟರ್ ಹಾಕೊಂಡ್ಬಿಡು, ಚಳಿ ಆಗುತ್ತೆ. ಹಾಯ್, ಇದು ಫ್ರೀ ಫ್ರೀ ಅಂತಲ್ಲ, ಆ ಕಡೆ ಎಲ್ಲ 2000 rupeesದು ಸ್ಪೆಷಲ್ ಎಂಟ್ರಿ. ಏನ್ ಕರ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ. ಇದು ಬಂದು ಫ್ರೀ ದರ್ಶನ ಅಂತ. ಸೊ ಹಿಂಗೆಲ್ಲ ಹೋಗ್ತಾರೆ. ಸೊ ಅಲ್ಲಿ ಹೋಗಿ ಎಂಟ್ರಿ ಆದ್ರೆ ಬಸ್ ಬರುತ್ತೆ, ಹತ್ಸ್ಕೊಂಡು ಮೇಲೆ ಹೋಗ್ತಾರೆ. ಹೋಗೋದಕ್ಕೆ 60, ಬರೋದಕ್ಕೆ 60. ಲೇಡೀಸ್ಗಾದ್ರೆ ಫ್ರೀ. ಇದನ್ನ ತಗೊಂಡ್ ಬನ್ನಿ, ಏನೋ ಆಧಾರ್ ಕಾರ್ಡ್ ತಗೊಂಡ್ ಬನ್ನಿ, ನಿಮ್ಗೆಲ್ಲ ಫ್ರೀ ಫ್ರೀ ಫ್ರೀ. ಬಡತವಿಂದ ದೇಶ ಉದ್ಧಾರ ಆಯ್ತದ. ಸರಿ ಬೇಗ ಹೋಗೋಣ ಅಂದ್ಬಿಟ್ಟು ಸ್ಟ್ಯಾಂಡಿಂಗಲ್ಲೇ ಹೊರಟ್ವಿ. ಬಟ್ ನಮಗೆ ಜಾಗ ಸಿಗ್ಲಿಲ್ಲ. ನನ್ನ ಮಗಳು ಬೇರೆಯವ್ರ ಪಾಪ ಆಂಟಿ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ. ಬಂದು ಡ್ರಾಪ್ ಮಾಡ್ತಾರೆ ನಮ್ಮನ್ನ ಕೆಳಗಡೆಯಿಂದ. ಸೊ ಧರ್ಮ ದರ್ಶನ ಇಲ್ಲಿಂದ ಸ್ಟಾರ್ಟು. ಸೊ ಹೋಗೋಣ ಬನ್ನಿ. ಕ್ರೌಡ್ ಇತ್ತು ಅಂತಂದ್ರೆ ಈ ಸ್ಥಳದಿಂದ ದರ್ಶನಕ್ಕೆ 5 hour ಆಗುತ್ತೆ. ಯಾರಾದ್ರೂ ವೀಕೆಂಡಲ್ಲಿ ಬರೋರಿಗೆ ಒಂದು ನನ್ನ ಕಡೆಯಿಂದ ಒಂದು ಸಜೆಷನ್ನು. ಸೊ ಯಾವಾಗಲೂ ಬಂದರೆ ಒಂದು 6 o'clock ಮೇಲೆ ಬನ್ನಿ. ಯಾಕಂದರೆ ಜನ ಯಾರೂ ಬರಲ್ಲ, ಫ್ರೀ ಆಗಿರುತ್ತೆ. ನೋಡಿ, ಹಾಫ್ ಅನ್ ಅವರಲ್ಲಿ ನಿಮಗೆ ದರ್ಶನ ಆಗೋಗುತ್ತೆ. ವೀಕ್ ಡೇಸಲ್ಲಿ ಬರೋರಿಗೆ ನನಗಷ್ಟು ಗೊತ್ತಿಲ್ಲ, ಬಟ್ ವೀಕೆಂಡಲ್ಲಿ ಬರೋರಿಗೆ ಫ್ರೈಡೇ ಇರ್ತಾರೆ ಅನ್ಕೋತೀನಿ. ಬಟ್ ಸಾಟರ್ಡೆ, ಸಂಡೇ ಆಫ್ಟರ್ 6 ಬಂದರೆ ಜನನೇ ಇರಲ್ಲ. ಲಾಸ್ಟ್ ಇಯರು ನಾವು ಸೇಮ್ ಪ್ಲಾನ್ ಮಾಡ್ಕೊಂಡು ಬಂದ್ವಿ, ಈ ಇಯರನ್ನು ಹಾಗೆ ಬಂದಿದ್ದೀವಿ. ಸೊ ತುಂಬ ಖಾಲಿ ಇದೆ, ಜನನೇ ಇಲ್ಲ. ಸೊ ಆರಾಮಾಗಿ ದರ್ಶನ ಮಾಡ್ಕೋಬೋದು. ಸೊ ನನ್ನ ಮಗಳು ಹೋಗ್ತಿದ್ದಾಳೆ. ಸೊ ನೋಡಿ, ಜನನೇ ಇಲ್ಲ, ಫುಲ್ ಖಾಲಿ. ಯಾಕಂದ್ರೆ ಓನ್ ವೆಹಿಕಲ್ಸ್ಗಳು ಮೇಲ್ಗಡೆ ಬಿಡಲ್ಲ. ಸೊ ಅದರಿಂದ ಯಾರೂ ಅವ್ರಿಗೆ ಬೇಕಾದ ಟೈಮಿಗೆ ಬರೋದಕ್ಕೆ ಆಗೋದಿಲ್ಲ. ಅದೇ ಬಸ್ ಇರೋದ್ರಿಂದ, KSRTC ಬಸ್ ಇರೋದ್ರಿಂದ, ಸೊ ಅದು ಎಷ್ಟು ಬಸ್ ಬರುತ್ತೋ ಅವ್ರಿಗೆ ಮಾತ್ರ ದರ್ಶನ ಇರುತ್ತೆ. ಸೊ ಅದರಿಂದ ನನ್ನ ಸಜೆಷನ್ನು, ಬರಂಗಿದ್ರೆ ನೀವು ವೀಕೆಂಡಲ್ಲಿ ಒಂದು 6 ಮೇಲೆ ಪ್ಲಾನ್ ಮಾಡ್ಕೊಳ್ಳಿ. ಆರಾಮಾಗಿ ತೃಪ್ತಿಯಾಗಿ ದರ್ಶನ ಮಾಡ್ಬೋದು. ನೋಡಿ, ಯಾರೂ ಇಲ್ಲ, ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ಆರಾಮಾಗಿ ಬರ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಗೆ ವಿಡಿಯೋ ಹಾಕಿದ್ನಲ್ಲ, ಈ ಸ್ಥಳದಿಂದ 5 ಗಂಟೆ ಆಗುತ್ತೆ ದರ್ಶನಕ್ಕೆ ಅಂತ. ಸೊ ನೋಡಿ, ಇನ್ನ ಹೋಗ್ತಾನೆ ಇದೀವಿ. ಅಲ್ಲೊಬ್ರು ಇಲ್ಲೊಬ್ರು ಎಲ್ಲ ಹೋಗ್ತಿದ್ರೆ ಹೊರತು ಜನ ಮಾತ್ರ ಇಲ್ಲ. ಕುಡಿಯೋ ನೀರು
ಕುಡಿಯೋ ನೀರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲಿಂದ 4 ಗಂಟೆ ಜರ್ನಿ. ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಯಾಕಂದರೆ ಟೈಮ್ ಆಗಿದೆಯೋ ಅಥವಾ ಅಂಗಡಿ ಓಪನ್ನೇ ಇಲ್ವೋ ಗೊತ್ತಿಲ್ಲ ನನಗೆ. ಇದು ನಾರ್ಮಲ್ ಆಗಿ ಇರೋಂಥ ಜಾಗ. ರೆಗ್ಯುಲರಾಗಿ ನಾವು ಬಂದಾಗ ಇಲ್ಲೇನೆ ಹಣ್ಣು ಕಾಯಿ ಅಥವಾ ಮಕ್ಕಳಿಗೆ ಆಟ ಸಾಮಾನು ಎಲ್ಲ ತಗೊಳ್ಳೋದು. ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ. ಹೂವಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಒಂದು ಫ್ರೈಡೇ ಸ್ಯಾಟರ್ಡೆ ಸಂಡೇ ಹೋದರೆ ಈ ಅಲಂಕಾರ ಎಲ್ಲ ನೋಡ್ಬೋದು. ಗಿರಿ ನಂದಿನಿ ನಂದಿತ ಮೇಧಿನಿ ವಿಶ್ವ ವಿನೋದಿನಿ ನಂದನುತೆ. ದೇವಸ್ಥಾನದ ಪಕ್ಕದಲ್ಲೇ ಆಷಾಢ ಮಾಸದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅರೇಂಜ್ಮೆಂಟ್ ಮಾಡಿದರು. ನನ್ನ ಮಗಳಿಗೂ ಡ್ಯಾನ್ಸಲ್ಲಿ ಸ್ವಲ್ಪ ಇಷ್ಟ. ಸೊ ಅವಳಿಗೆ ಒಂದು 2-3 ಭರತನಾಟ್ಯ ಸಾಂಗ್ಸ್ ಎಲ್ಲ ತೋರಿಸ್ಕೊಂಡು ಹಾಗೆ ಬಂದು ನೆಕ್ಸ್ಟ್ ಬಂದಿದ್ದೆ ಮಹಿಷಾಸುರ ಹತ್ರ. ಸೊ ಅಲ್ಲಿ ಬಂದರೆ ಯಾವಾಗ್ಲೂ ಕ್ರೌಡ್ ತುಂಬ ಇರುತ್ತೆ, ಯಾಕಂದರೆ ಫೋಟೋಸ್ ಎಲ್ಲ ತಗೊಳ್ತಾ ಇರ್ತಾರೆ. ಬಟ್ ಇವಾಗ ನೋಡಿದ್ರೆ ಜನನೇ ಇಲ್ಲ, ಯಾಕಂದರೆ ನೈಟ್ ಬೇರೆ ಆಗಿತ್ತು. ಮತ್ತು ಓನ್ ವೆಹಿಕಲ್ಸ್ ಯಾವುದು ಅಲೌ ಮಾಡಲ್ಲ. ಸೊ ಅದರಿಂದ ಜನ ಕಮ್ಮಿ ಇದ್ದಾರೆ. ಇದು ಟೆಂಪಲಿಂದ ಹೊರಗಡೆಗೆ ಬಂದಮೇಲೆ ಇಲ್ಲಿ ಕ್ಯೂ ಮಾಡಿದ್ದಾರೆ. ಸೊ ಇಲ್ಲಿಂದ ಹೋಗಿ ಬಸ್ ಹತ್ಕೊಳ್ಬೇಕು. 60 ರೂಪೀಸ್ ಯಾರು ಬಂದಿರ್ತಾರೆ ಅವ್ರಿಗೆ ಇಲ್ಲಿರುತ್ತೆ. 2000ಗೆ ಸಪ್ರೇಟಾಗಿ ಓಲ್ವೋ ಬಸ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು 3 ಬಸ್ ಅಷ್ಟು ಜನ ಇದ್ರೆ ಅಷ್ಟೇ. ಆರಾಮಾಗಿ ಬಂದ್ವಿ. ಚಾಮುಂಡಿ ಬೆಟ್ಟ ಮಾರ್ನಿಂಗ್ ವ್ಯೂ ಮನೆ ಮೇಲ್ಗಡೆಯಿಂದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.